ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ರಮ್ಯಾ ಹಾಸನ್ ಇದು ಭಾನುವಾರದ ಈವ್ನಿಂಗ್ಲಾಗಿದ್ದು. ಭಾನುವಾರ ಅವತ್ತು ನಮ್ಮ ಅತ್ತಿಗೆಯ ಮೊಮ್ಮಗಳದು ಹಾಫ್ ಸ್ಯಾರಿ ಫಂಕ್ಷನ್ ಇತ್ತು. ಅವರು ದಿಢೀರನ್ ಫೋನ್ ಮಾಡಿದರು ಮಾರ್ನಿಂಗು. ಹಾಗಾಗಿ ಸಂಜೆ ಎಲ್ಲರೂ ಬರಬೇಕು ಅಂತ. ನಮ್ಮ ಮನೆಯವರು ನಾನು ಬರಲ್ಲ, ನೀನು ಹೋಗ್ಬಾ, ಮಕ್ಳುಗಳನ್ನ ಕರ್ಕೊಂಡು ನೈಟೆಲ್ಲ ಹೋಗೋದು ಬೇಡ ಅಂತ ಅಂದರು. ಹಾಗಾಗಿ ನಮ್ಮನೆಯವರು ನಾನು ಸಿಟಿಗೆ ಹೋಗಿ ಅಲ್ಲಿಗೆ ಏನೇನು ಬೇಕು ಎಲ್ಲ ಐಟಮ್ಗಳೆಲ್ಲ ತಗೊಬಿಟ್ಟು ಬಂದು ನನ್ನನ್ನು ಬಸ್ ಹತ್ತಿಸಿದ್ರು. ಕಟಾಯ ಅವ್ರದ್ದು, ನಮ್ಮ ಅತ್ತಿಗೆ ಮಗಳು ಕೊಟ್ಟಿರೋದು ಕಟಾಯಕ್ಕೆ. ಅವರು ಅಲ್ಲಿಗೆ ಬಸ್ ಹತ್ತಿಸಿದ್ರು. ನಾನು ಬಸ್ ಹತ್ತಿ ಇನ್ನೇನು ಒಂದು 1/4 ಗಂಟೆ ಇಲ್ಲಿಂದ ಅಲ್ಲಿಗಲ್ವಾ, ಹಾಗಾಗಿ ಕಟಾಯಕ್ಕೆ ಹೋಗ್ಬಿಟ್ಟು ಅಷ್ಟೊತ್ತಿಗೆ ಎಲ್ಲ ರೆಡಿ ಆಗಿದ್ರು. ನೋಡಿ, ಇದೇ ಹುಡುಗಿ ಚೆನ್ನಾಗಿದ್ದಾಳೆ, ಪುಟ್ಟಗೌರಿ ಥರ. ಇವಳ ಜೊತೆ ಇರೋದು ನಮ್ಮ 2ನೇ ಅತ್ತಿಗೆ ಮಗಳು. ಅವರು ಎಲ್ಲ ಆಗಲೇ ಹುಡುಗಿನ ರೆಡಿ ಮಾಡ್ತಿದ್ರು. ನಾನು ಅಲ್ಲಿಗೆ ಹೋಗಿ ಎಂಟ್ರಿ ಕೊಟ್ಟೆ. ಅವರು ಭಾರತೆ ಅಂತ ಅಂದ್ಬಿಟ್ಟು, ನಾನು ಬೇರೆ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂತ ಹಾಯ್ ಫ್ರೆಂಡ್. ಇಂಥ ಮಕ್ಕಳು ಎಲ್ಲಿ ಚೆನ್ನಾಗಿ ಬರ್ಕತೈತ್ ನೋಡಲ್ಲಿ, ಇಷ್ಟೆಲ್ಲ ಗಲಾಟೆ ಮಾಡ್ತಾರೆ. ಸಣ್ಣ ಪಾಪು ಎಲ್ಲ ಮಾತಾಡ್ಕೊಂಡು ನೆಗಾಡ್ತಿದ್ರೆ ಅದು ಒಂದು ಎಕ್ಸಸೈಸ್ ತಂದು ಪೆನ್ ತಂದು ಬರೀತಿತ್ತು. ಅಂದರೆ ಅಲ್ಲೇ ಸಿಕ್ತೇನೋ, ಹಾಗಾಗಿ ನೋಡಿ ಅವ್ರ ಸೋದ್ರ ಮಾವ ಬಂದ ಒಳಗಡೆಗೆ. ಇನ್ನು ಹುಡುಗಿ ಎಲ್ಲ ರೆಡಿ ಆದಮೇಲೆ ಅಲ್ಲಿ ಹಸೆಗೆಲ್ಲ ಕೂರಿಸ್ತಾರಲ್ಲ, ಹಾಗಾಗಿ ಹಿಂದೆ ಹಳ್ಳಿ ಕಡೆ ಇವಾಗ್ಲೂ ಅಷ್ಟೇ ಎಲ್ಲರ ಕಾಲಿಗೂ ನಮಸ್ಕಾರ ಮಾಡಿಕೊಂಡು ಹೋಗಿ ಕೂತ್ಕೊಳ್ಳಿ ಅಂತಾರೆ. ಆದರೆ ಆ ಹುಡುಗಿ ಪಾಪ ಎಲ್ಲ ಹೇಳೋದಕ್ಕೆ ಗಾಬರಿಯಾಗಿ ಎಲ್ಲರ ಕಾಲಿಗೂ ಬೀಳ್ತಿತ್ತು. ಎಲ್ಲ ನೀವು ಮಾಡಿಸ್ಕೊಳ್ಳಿ ಅಂತ ಅವರವರೇ ಇದನ್ನು ಮಾಡ್ತಿದ್ರು. ನೋಡಿ, ಇವಾಗ ಕಾಲಿಗೆ ನಮಸ್ಕಾರ ಮಾಡಿಸ್ಕೊತಿರೋದು ನಮ್ಮ ಅತ್ತಿಗೆ. ಅವರು ಫಸ್ಟೇ ಎಲ್ಲ ಹೇಳಿಸ್ಕೊಬಾರ್ದು, ಇದಕ್ಕೆಲ್ಲ ನಾವೇ ಫಸ್ಟೇ ಎದ್ಬಿಡ್ಬೇಕು ಅಂತ ಅವರೇ ಎದ್ದು ನಿಂತ್ಕೊಂಡಾರೆ. ಇನ್ನು ಇದು ಅವ್ರ ಅಮ್ಮ ಅಪ್ಪ, ಇವ್ರ ಮಗಳೇ, ಇವರೇ ನಮ್ಮ ಅತ್ತಿಗೆ ಮಗಳು, ಹಿರಿಯ ಅತ್ತಿಗೆ ಮಗಳು. ಇನ್ನು ಇದು ನಮ್ಮ ಭಾವ. ಇವರು ಎಲ್ಲ ಆಯಿತು, ರೆಡಿ ಆಯಿತು. ಇನ್ನು ಹುಡುಗಿ ಹಸೆ ಕೂರ್ಸೋಕ್ಕೆ ಫೋಟೋಕ್ಕೆಲ್ಲ ಪೂಜೆ ಮಾಡಿ, ನಮ್ಮ ಕಡೆ ಶಾಸ್ತ್ರಗಳಂತೂ ಹೇಳ್ತಾ ಹೋದರೆ ಆ ಹುಡುಗಿ ನಾನು ಏನು ಮಾಡಲಿ ಏನು ಬಿಡಲಿ ಅನ್ನೋ ಥರ ಗಾಬರಿ ಆಗ್ತಿತ್ತು. ಫುಲ್ ಗಾಬರಿ ಆಗ್ತಿತ್ತು. ಅಂತೂ ಪೂಜೆ ಮಾಡಿಸಿದ್ರು. ಎಲ್ಲ ಬಂದಿದ್ದಾರೆ ನೋಡಿ, ಊರವರು, ರಿಲೇಷನ್ಸು. ಇನ್ನು ಮುಂದೆ ಎಲ್ಲರೂ ತಂದಿರೋದು ಅದೇ ಕೊಬ್ಬರಿ, ಬೆಲ್ಲ, ಬಾಳೆಹಣ್ಣು ಎಲ್ಲ ತಂದಿರ್ತಾರಲ್ಲ, ಅವರು ಒಂದೊಂದು ಪ್ಲೇಟ್, ಸ್ವಲ್ಪ ದೊಡ್ಡ ಪ್ಲೇಟ್ಗಳಿಗೆ ತುಂಬಿ ಮುಂದೆ ಇಟ್ಟಿರ್ತಾರೆ ನೋಡಿ. ಇದು ಸೋದರತ್ತೆ. ಫಸ್ಟು ಹೂವಿನಾರ ಹಾಕೋದು ನಮ್ಮ ಕಡೆ ರೂಢಿ. ಸೋದರತ್ತೆ ಇಲ್ಲ ಸೋದ್ರ ಮಾವನ ಹೆಂಡ್ತಿದಿರು, ಅಂದರೆ ಅಮ್ಮನ ಕಡೆಯವರಾಗಿರ್ಬೋದು ಇಲ್ಲ ಅಪ್ಪನ ಕಡೆಯವರಾಗಿರ್ಬೋದು, ಒಟ್ಟಿಗೆ ಸೋದರ ಸಂಬಂಧಿಕರು ಆ ಥರ ಹೂವಿನಾರ ಹಾಕಿ ಶಾಸ್ತ್ರ ಮಾಡೋದು ಸಂಪ್ರದಾಯ ನೋಡಿ. ಇದು ಹುಡುಗಿ ಅಮ್ಮ, ಇವರೇ ನಮ್ಮ ಅತ್ತಿಗೆ ಮಗಳು. ನೋಡಿ ಫ್ರೆಂಡ್, ಇವ್ರು ನಮ್ಮ ಅತ್ತಿಗೆದಿರಿಬ್ರು ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾರೆ ಅಂದರೆ, ಯಾವ ಕಡೆ ಫಂಕ್ಷನಿಗೆ ಹೋದರೂ ಇವರೇ ಹಾಡು ಹೇಳ್ತಿರ್ತಾರೆ. ಏನೋ ಒಂಥರ ಕೇಳೋಕ್ಕೆ ಸಖತ್ ಖುಷಿ ಆಯ್ತಿರುತ್ತೆ. ಇನ್ನು ಇಲ್ಲಿ ನೋಡಿ, ಒಂದು ಪಾಪು ಯಾವುದು ಅಂತ ಗೊತ್ತಿಲ್ಲ ನನಗೆ, ನನ್ನ ತೊಡೆ ಮೇಲೆ ಬಂದು ಕುತ್ಕೊಂಡ್ಬಿಡ್ತು. ಚಪ್ಪಾಳೆ ತೊಟ್ಟು ಅಂದರೆ ಅಯ್ಯೋ, ಫೋನ್ ನೋಡ್ಕೊಂಡು ಖುಷಿ. ಈಗಿನ ಮಕ್ಕಳುಗಳಿಗಂತೂ ಫೋನ್ ನೋಡೋದೇ ಒಂದು ಖುಷಿ. ನಮ್ಮ ಅತ್ತಿಗೆ ನೋಡಿ ಶಾಸ್ತ್ರ ಮಾಡ್ತವ್ರೆ, ಆರತಿ ಎಲ್ಲ ಮಾಡ್ತಾರೆ. ಇವರು ನಮ್ಮ ಅತ್ತಿಗೆ ಮಗಳು. ಏನು ಮಾಡಲಿ ಅಂತ ಅಂತಿದ್ರು. ಇನ್ನು ಎಲ್ಲರೂ ಶಾಸ್ತ್ರ ಎಲ್ಲ ಮುಗೀತು, ಊಟ ಎಲ್ಲ ಮಾಡ್ಕೊಬಂದು, ಅದೇನೋ ನಾನು ತೆಗೀಲಿಲ್ಲ ವೀಡಿಯೋನ. ಇದು ನೋಡಿ ನಮ್ಮ ಅತ್ತಿಗೆ ಮಗ, ಅವ್ರ ಸೋದ್ರ ಮಾವ, ಹುಡುಗಿನ ಸೋದ್ರ ಮಾವ.
ಶಾಸ್ತ್ರ ಮಾಡ್ತಿದ್ದಾನೆ. ಅವ್ನು ಶಾಸ್ತ್ರ ಮಾಡಿ ನಾವು ನೀರು ಇಟ್ಕೊಂಡು ಕಾಯ್ತಿದ್ದೋ ಅವನಿಗೆ ಹುಯ್ಯೋಣ ಅಂತ ಅಂದ್ಬಿಟ್ಟು. ಅದೊಂದು ಶಾಸ್ತ್ರ ಇದೆಯಲ್ಲ. ಆದರೂ ಹಿಂದಿನ ಶಾಸ್ತ್ರಗಳಂತೂ ಅವುಗಳು ನಮಗೆ ಮುಂದೆ ಹೋಯ್ತಾ ನಮ್ಮ ಮಕ್ಳುಗಳಿಗೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ ಫ್ರೆಂಡ್. ಆದರೂ ತುಂಬ ಶಾಸ್ತ್ರಗಳು ಚೆನ್ನಾಗಿ ಹೇಳ್ಕೊಡ್ತಾರೆ. ಹಳ್ಳಿ ಕಡೆ, ಸಿಟಿ ಕಡೆ ಇದೆಲ್ಲ ಮಾಡೋದೇ ಇಲ್ಲ ಅನಿಸುತ್ತೆ. ಇಲ್ಲ, ಒಂದು ಸಿಂಪಲ್ಲಾಗಿ ಅರಿಶಿನದ ನೀರು ಇದು ಎಬ್ರಿಸ್ಬಿಡ್ತಾರೆ. ಬಟ್ ಇಲ್ಲೆಲ್ಲ ಹಂಗಲ್ಲ, ಸ್ಟೆಪ್ ಆ್ಯಂಡ್ ಸ್ಟೆಪ್ಪು ಕೂಡ ಎಲ್ಲ ಶಾಸ್ತ್ರಗಳು ಚಾಚು ತಪ್ಪದೆ ಮಾಡ್ತಾರೆ. ಇವನು ಸೋದ್ರ ಮಾವ ಮಾಡ್ತಿದ್ದ, ಮಾತಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು. ಶಾಸ್ತ್ರ ಎಲ್ಲ ಮುಗೀತು, ಅವ್ರು ಕೂರಿಸಿದ್ರು. ನೋಡಿ ಎಲ್ಲ ವೀಳ್ಯದೆಲೆ ಹಾಕೊಳ್ಳೋದೆ. ಈ ಥರ ಹಳ್ಳೀಲಿ ಈ ಥರ ಪದ್ಧತಿಗಳು ನೋಡಿ ರಿಲೇಷನ್ ಮನೇಲಿ ಹೋಗಿ ಈಗ ಯಾರು ಉಳಿಯೋದೇ ಇಲ್ಲ ಫ್ರೆಂಡ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.